ನಮಸ್ಕಾರ ಎಲ್ಲರಿಗೂ ಟ್ರಾವೆಲ್ ವಿತ್ ಪಿ ಎಮ್ ಟಿ ಚಾನಲ್ಗೆ ಸುಸ್ವಾಗತ. ಅಂತೂ ಇಂತೂ ನಾವು ಕಾದಂಥ ದಿನ ಬಂತು. ಇವತ್ತು ಹಾಸನದ ರೈಡರ್ಸ್, ಮೋಟೋಲಾಗರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಮೀಟಪ್ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಹಾಸನಾಂಬ ಟೆಂಪಲ್ ಹತ್ರ ಬನ್ನಿ ನೋಡೋಣ. ನಾನು ನಿಮ್ಮ ಹಾಸನದ ಪೃಥ್ವಿ. ಮೋಟೋ ಬ್ಲಾಗಿಂಗ್ ಕಮ್ಯುನಿಟಿ ಬಿಲ್ಡ್ ಮಾಡಬೇಕಂತ ಸಾಕಷ್ಟು ದಿವಸದಿಂದ ಆಸೆ ಇತ್ತು. ಬಟ್ ಆ ಆಸೆ ಈಗ ಪೂರ್ಣಗೊಂಡಿದೆ. ಇವಾಗ ಮೋಟೋ ಬ್ಲಾಗಿಂಗ್ ಕಮ್ಯುನಿಟಿ ಬಿಲ್ಡ್ ಮಾಡಿ ಸಿಂಹಾಸನಪುರಿ ರೈಡರ್ಸ್ ಅಂತ ಒಂದು ಕಮ್ಯುನಿಟಿ ಬಿಲ್ಡ್ ಮಾಡಿ, ಇದು ನಮ್ಮ ಫ್ಲ್ಯಾಗು ಎಲ್ಲ ಬಿಲ್ಡ್ ಮಾಡಿ ಒಂದು ಟೀಮ್ ಬಿಲ್ಡ್ ಮಾಡಿ, ಈಗ ಆ ಟೀಮ್ದು ಇವತ್ತು ಫಸ್ಟ್ನೇ ರೈಡ್ ನಾವು ಇವತ್ತು ಮಾವಿನಕೆರೆ ಬೆಟ್ಟಕ್ಕೆ ಬಂದಿದ್ದೀವಿ. ಹೊಳೆನರಸೀಪುರದ ಹತ್ರ ಇರೋ ಮಾವಿನಕೆರೆ ಬೆಟ್ಟ. ಹೇಳಿ. ನಮ್ಮ ಉದ್ದೇಶ ಒಂದಾಗಿತ್ತು, ಹಾಸನದಲ್ಲಿ ಮೋಟೋ ಬ್ಲಾಗಿಂಗ್ ಕಮ್ಯುನಿಟಿ ಬಿಲ್ಡ್ ಮಾಡಬೇಕು, ಅದೇ ರೀತಿಯಾಗಿ ಕಂಟೆಂಟ್ ಕ್ರಿಯೇಟರ್ಸ್ದು ಒಂದು ಮೀಟಪ್ ಆಗಬೇಕು ಅಂತ. ಅದೇ ಥರ ಇವತ್ತು ಕಂಟೆಂಟ್ ಕ್ರಿಯೇಟರ್ಸ್ ಮೀಟಪ್ ಆಗಿದೆ. ಮಾವಿನಕೆರೆ ಬೆಟ್ಟಕ್ಕೆ ಫಸ್ಟ್ ರೈಡ್ ಬಂದಿದ್ದೀವಿ. ಮಾನ್ಸೂನಲ್ಲಿ ಇದೇ ಥರದಾಗಿ ಹಲವಾರು ರೈಡ್ಗಳನ್ನು ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಮುಂದೆ ಯಾವತ್ತೂ ನಾವು ಕಂಟೆಂಟ್ ಕ್ರಿಯೇಟರ್ಸ್ ಒಗ್ಗಟ್ಟಾಗಿರ್ತೀವಿ, ಅಲ್ಲಿವರೆಗೂ ನಾವು ಯಾವುದಕ್ಕೂ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ, ಬೇರೆಯವ್ರಿಗೆಲ್ಲ ರೆಕಗ್ನೈಸ್ ಆಗ್ತೀವಿ ಸುಲಭವಾಗಿ. ಈಗ ಚಿಕ್ಕ ಪುಟ್ಟ ಕಂಟೆಂಟ್ ಕ್ರಿಯೇಟರ್ಸಿಂದ ಹಿಡಿದ್ಬಿಟ್ಟು ದೊಡ್ಡ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ವರೆಗೂ ಇಲ್ಲಿ ಬಂದಿದ್ದಾರೆ ಇವತ್ತು. ಇದರಿಂದ ನಮ್ಮದೊಂದು ಕಮ್ಯುನಿಟಿ ಬಿಲ್ಡ್ ಆಯಿತು. ಇವಾಗ ನೆಕ್ಸ್ಟ್ ಯಾರಿಗೆ ಏನೇ ಆಗಲಿ, ಸದಿನ ಯಾವುದೇ ಏನೇ ಸಮಸ್ಯೆ ಆಗಲಿ, ಇಲ್ಲ ಅಂತಂದರೆ ಅವ್ರಿಗೆ ಬ್ಯಾಕ್ ಸಪೋರ್ಟಿಂಗ್ ನಾವು ನಿಲ್ಬೋದು, ಎಲ್ಲರೂ ನಿಲ್ಬೋದು. ಅದಕ್ಕಾಗಿ ಈ ಕಮ್ಯುನಿಟಿನ ಬಿಲ್ಡ್ ಮಾಡಿದ್ವಿ. ಈ ಬಿಲ್ಡು ಮಾಡಿದಷ್ಟೇ ಅಲ್ಲ, ಮುಂದ್ಗಡೆ ಗ್ರೋತ್ ಆಗಬೇಕಷ್ಟೇ ಫ್ಯೂಚರಲ್ಲಿ. ಇದನ್ನು ಗ್ರೋತ್ ಮಾಡೋದಕ್ಕೆ ನಾವೆಲ್ಲ ಏನು ಇವತ್ತು ಬಂದಿದ್ದಾರೆ, ಇವರಲ್ಲದೆ ಇನ್ನೂ ಸಾಕಷ್ಟು ಜನ ಹೊರಗಡೆ ಇದ್ದಾರೆ. ನಮ್ಮನ್ನ ಬ್ಯಾಕ್ ಸೈಡಿಂದ ಸಪೋರ್ಟ್ ಮಾಡಿದವರು ಜಾಸ್ತಿ, ಹಂಗೆ ಫ್ರಂಟ್ ಸೈಡಿಂದ ಸಪೋರ್ಟ್ ಮಾಡಿದವರು ಜಾಸ್ತಿ. ಇವ್ರು ಇಬ್ಬರು ಸೇರಿದಾಗ ನಾವು ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡೋದ್ರ ಜೊತೆಗೆ ಒಂದು ಹಾಸನದಲ್ಲಿ ಒಂದು ಕಂಟೆಂಟ್ ಕ್ರಿಯೇಟರ್ನ ಸಮಾಜಕ್ಕೆ ಕೊಡ್ಬೋದು ಅನ್ಕೊಂತೀನಿ. ಇಷ್ಟೇ ಉದ್ದೇಶ ಆಗಿತ್ತು. ಹಾಸನದಲ್ಲಿ ಒಂದು ಮೋಟೋ ಬ್ಲಾಗಿಂಗ್ ಕಮ್ಯುನಿಟಿ ಬಿಲ್ಡ್ ಆಗಬೇಕು, ಅದೇ ರೀತಿ ಕಂಟೆಂಟ್ ಕ್ರಿಯೇಟರ್ಸ್ ಮೀಟಪ್ ಆಗಬೇಕು, ಕಂಟೆಂಟ್ ಕ್ರಿಯೇಟರ್ಸ್ ಬೆಳಿಬೇಕು. ಇಡೀ ಬೆಳೆಯೋದಲ್ಲ ಅಷ್ಟೇ ಅಲ್ಲ, ಇಡೀ ಹಾಸನ್ ಕಂಟೆಂಟ್ ಕ್ರಿಯೇಟರ್ಸು ಇಡೀ ಕರ್ನಾಟಕದಾದ್ಯಂತ ಫೇಮಸ್ ಆಗಬೇಕು, ಅಲ್ಲಿವರೆಗೂ ಬೆಳಿಬೇಕಷ್ಟೇ. ಓಕೆ, ಥ್ಯಾಂಕ್ ಯು ಬ್ರೋ. ನೋಡಿದ್ರಿ ಅಲ್ವಾ, ಪೃಥ್ವಿ ಅವರು ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದಾರೆ. ಇವ್ರಿಗೊಂದು ಸಲ್ಯೂಟ್. ಸೊ ಬನ್ನಿ ನೋಡೋಣ ಫಸ್ಟ್ ರೈಡ್ ಆ್ಯಂಡ್ ಫಸ್ಟ್ ಮೀಟಪ್ ಹೆಂಗಿತ್ತು ಅಂತ ನೋಡ್ಕೊಂಬರೋಣ ಈ ವಿಡಿಯೋದಲ್ಲಿ. ಇದೇ ನಮ್ಮ ಫ್ಲ್ಯಾಗು. ಇದರಲ್ಲಿ ಕರ್ನಾಟಕ ಮ್ಯಾಪ್ ಇದೆ, ಇಮ್ಮಡಿ ಪುಲಿಕೇಶ್ ಇದ್ದಾರೆ, ಸಿಂಹ ಇದೆ. ನಮ್ಮ ಹಳೆ ಹಾಸನದ ಹೆಸರು ಸಿಂಹಾಸನಪುರಿ. ಆ್ಯಂಡ್ ಇಮ್ಮಡಿ ಪುಲಿಕೇಶ್ ಅವರಿಗೆ ಓನ್ ಫ್ಲ್ಯಾಗ್ ಇರಲಿಲ್ಲ, ಅವ್ರ ಬಗ್ಗೆ ಕಾಳಜಿ ಮೂಡಿಸೋಣ ಅಂತ ಉದ್ದೇಶ ಕೂಡ ಇದೆ. ಹಾಗಾಗಿ ಒಂದು 3 ಬ್ಯಾಡ್ಜ್ ಕೂಡ ಕೊಟ್ಟರು. ನೋಡಿ, ಇದೆಲ್ಲ ಬೈಕ್ಗಳು ಬಂದಿತ್ತು ಫಸ್ಟ್ ಮೀಟಪ್ಗೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ. ಆ್ಯಕ್ಚುಲಿ 25+ ಮೆಂಬರ್ಸ್ ಬಂದಿದ್ರು ಆ್ಯಕ್ಚುಲಿ ಮೀಟಪ್ಪಿಗೆ. ತುಂಬ ಥ್ಯಾಂಕ್ಸ್ ಎಲ್ರಿಗೂ.
ಖುಷಿ ಆಗ್ತಾ ಇದೆ. ಇವಾಗ ನಮ್ಮ ಪೃಥ್ವಿ ಅವರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಸೊ ಅದನ್ನು ಫಾಲೋ ಮಾಡಿ ಎಲ್ಲ, ಓಕೆನಾ? ಸೊ ಹೇಳಿ. ಲೀಡ್ ಇವ್ರು ಮಾಡ್ತಾರೆ, ಸಿಂಗಲ್ ಲೈನ್ ಇರಲಿ, ಯಾವುದೇ ಥರ ರೂಲ್ಸಿಗೆ ಪ್ರಾಬ್ಲಮ್ ಆಗ್ಬಾರ್ದು. ಆ ಬ್ಯಾಕಲ್ಲಿ ಇವ್ರು ಇರ್ತಾರೆ, ಎಲ್ಲ ಸಿಂಗಲ್ ಲೈನಲ್ಲಿ ಹೋಗಿ ಗ್ಯಾಪ್ ಮೇಂಟೈನ್ ಮಾಡಿ, ಯಾವುದೇ ಥರ ಓವರ್ಟೇಕ್ ಯಾರು ಏನು ಮಾಡಬಾರ್ದು. ಇವ್ರನ್ನ ಬಿಟ್ಟು ಮುಂದಕ್ಕೆ ಹೋಗ್ಬಾರ್ದು. ಮೀಟಿಯೋರ್ ರೆಡ್ ಇದು ಮೀಟಿ ಆಫ್ 350, ಇದನ್ನು ಬಿಟ್ಟು ಮುಂದಕ್ಕೆ ಹೋಗ್ಬೇಡಿ ಯಾರು. TVS, RTX ಇದನ್ನು ಬಿಟ್ಟು ಇದಕ್ಕೆ ಯಾರು ಹೋಗ್ಬೇಡಿ. ಅದೇ ನಮ್ಮ ಲಾಸ್ಟ್ ವೀಕಲ್ಲಿ ಐಲ್ ಅಂತಾರೆ. ಸೊ ಫ್ರಂಟಲ್ಲಿ ಇರೋದ ಹೆಡ್ ಅಂತಾರೆ, ಓಕೆನಾ? ಇನ್ನು ವಿಂಗಲ್ಲಿ ಎಲ್ಲರೂ ಓಕೆನಾ? ವಿಂಗಲ್ಲಿ ಅವರು ಇರ್ತಾರೆ. ಕ್ಯಾಮ್ರಾ ಇರೋರು ಸೆಂಟರ್ ಆ ಡಿಸ್ಟೆನ್ಸ್ ಇರಲಿ, ನಮಗೆ ಬ್ರೇಕ್ ಹೊಡೆದಾಗಲೂ ಒಂಚೂರು ಡಿಸ್ಟೆನ್ಸ್ ಇರ್ಬೇಕು ನಮಗೆ, ಸ್ವಲ್ಪ ಸೇಫ್ಟಿಗೋಸ್ಕರ. ನಿಧಾನಕ್ಕೆ ಹೋಗೋಣ ಅಷ್ಟೇ. 70 to 80 ಅಷ್ಟೇ. ಜನ ಇರೋದ್ರಿಂದ 60 to 80 ಮೇಂಟೈನ್ ಮಾಡೋಣ. ಫಸ್ಟ್ ಹಿಂಗೆ ಸಿಂಕ್ ಬರ್ಬೇಕು ಫಸ್ಟು, ಅದಾದ್ಮೇಲೆ ಹೈವೇಸಲ್ಲಿ ನೋಡೋಣ. ಇನ್ನೊಂದು ಇದರಲ್ಲಿ ಎಕ್ಸ್ಪೀರಿಯನ್ಸು ಇರ್ಬೋದು ಅಥವಾ ಸೋಲೋ ರೈಡರ್ಸು ಇರ್ಬೋದು, ಫಸ್ಟ್ ಟೈಮ್ ಕೂಡ ಆಗಿರ್ಬೋದು ಅಥವಾ ತುಂಬ ಎಕ್ಸ್ಪೀರಿಯನ್ಸ್ ಕೂಡ ಇರ್ಬೋದು. ಸೊ ಇಲ್ಲಿ ಎಲ್ಲರೂ ಕೂಡ ಕೋಆರ್ಡಿನೇಷನಲ್ಲಿ ಹೋಗಿ ದಯವಿಟ್ಟು, ಯಾಕಂದರೆ ನಮಗೂ ಒದಿಸ್ದೆ ನಿಮಗೂ ಒದಿಸ್ದೆ, ಓಕೆನಾ? ಸೊ ಕೋಆರ್ಡಿನೇಷನಲ್ಲಿ ಇಲ್ಲಿಂದ ನಾವು ಬಿಲ್ಡ್ ಮಾಡ್ತಾ ಹೋಗೋಣ ಕಮ್ಯುನಿಟಿನ, ಓಕೆನಾ? ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲಿಂದ ಕಲಿತಾ ಹೋಗೋಣ. ಯಾರು ಇಲ್ಲೇನು ಗೋ ಅಂತ ಯಾರು ಬಂದಿಲ್ಲ, ನಾವು ಎಲ್ಲ ಯಂಗ್ಸ್ಟರ್ಸೇ. ಸೊ ಎಲ್ಲ ಕಲಿತಾ ಹೋಗೋಣ, ಓಕೆನಾ? ನೀವೇ ನಮಗೆಲ್ಲ ಸಾಕು. ಓಕೆ ಡನ್. ಸಿಂಗಲ್ ಲೈನ್ ಫಸ್ಟಿಗೆ ಬ್ರೇಕ್ಫಾಸ್ಟ್ ಸ್ಟಾಪ್ ಚಂದು ಅವ್ರ ಹೋಟ್ಲಲ್ಲಿ ಪಲಾವ್ ಮತ್ತು ವಡೆ ಎಲ್ಲ ಕೊಟ್ಟರು. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಇದನ್ನು ಮುಗಿಸ್ಕೊಂಡು ಮತ್ತೆ ಹೊರಟ್ವಿ ಮಾವಿನಕೆರೆ ಕಡೆ. ಲೇಟ್ ಆಗುತ್ತೆ ಅಂತ ಎಲ್ಲರೂ ಹತ್ತು ಕೂತ್ಕೊಳ್ಳಿ ಬೈಕಿಗೆ, ಆಮೇಲೆ ನೋಡೋಣ ಅಂತ. ಗ್ಯಾಪ್ ಆಗುತ್ತಿಲ್ಲ ಅಂದರೆ. ಓಕೆ ರೆಡಿ.
ತೋರಿಸ್ತಿದ್ದೀನಿ ಬ್ರೋ ನಿಮಗೆ ಹಾಸನದಲ್ಲಿ ಹಿಡನ್ ಜಮ್ ಇದು ಹೌದಾ? ಯಾರು ನೋಡಿರೋಕ್ಕೆ ಸಾಧ್ಯ ಇಲ್ಲ ನಿಮ್ಮ ವಿಡಿಯೋದಲ್ಲಿ ಆಗಿರ್ಬೋದು, ಬೇರೆ ವಿಡಿಯೋದಲ್ಲಿ ಆಗಿರ್ಬೋದು, ಲಾಂಗ್ ಫಾರ್ಮೆಟ್ ವಿಡಿಯೋದಲ್ಲಿ. ಹೌದಾ? ಬ್ಲಾಗಲ್ಲಿ ಯಾರು ನೋಡೋಕ್ಕೆ ಸಾಧ್ಯ ಇಲ್ಲ. ಇದು ಏನಿದೆ ಅಂಥದ್ದು? ಯಾರು ನೋಡಿಲ್ಲದೆ ಇರೋದು? ಇಲ್ಲಿಂದ ಕರೆಕ್ಟಾಗಿ 2 ಕಿಲೋಮೀಟರ್ ಇರುತ್ತೆ. 2 ಕಿಲೋಮೀಟ್ರಾ? ಹಾಂ, ಓಕೆ, ಬಂದರು ಎಲ್ಲ ನಡ್ರಿ. ಬಂದ್ರಾ? ಹಾಂ, ಬರ್ತಾ ಇದ್ದಾರೆ. ಆ್ಯಕ್ಚುಲಿ ದೇವೇಗೌಡರು ಬಂದಿದ್ದು ಇಲ್ಲಿ ಹೆಲಿಕಾಪ್ಟರ್ ಇದೆ ನೋಡಿ, ವಿಸಿಟ್ ಮಾಡಿದ್ರು. ವಿಡಿಯೋ ಏನಾಯ್ತು? ಹಿಡನ್ ಜಮ್ಗೆ ಹೋಗುವಂಥ ರಹಸ್ಯ ದಾರಿ ಇದು. ಆ್ಯಕ್ಚುಲಿ ಹಿಡನ್ ಜಮ್ಮೇನೆ ಇದು, ಬಟ್ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದರು, ಸೊ ಏನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಬಟ್ ಚೆನ್ನಾಗಿದೆ. ಸುತ್ತಾಡ್ತಾ ಇದ್ದೀರಾ? ಇವತ್ತು ಕೂರ್ಗೆ ಹೋಗಿದೆ ಬೆಳಗ್ಗೆ, ಹಾಂ ಹಾಂ. ಅದೆಲ್ಲ ಮುಗಿಸ್ಕೊಂಡು ಇವಾಗ ಬಂದಿದ್ದು. 10 ಡೇಸ್ ನೋಡ್ತಾನೆ ಇಲ್ಲೇ ಇರ್ತಿರಲ್ಲ, ಗೊರೂರಿಂದ ಈ ಕಡೆ ತಗೊಂಡು ಹಿಂಗೆ ನೆಕ್ಸ್ಟ್ ನಾವು ಬಂದಿದೆ ರಾಮದೇವ್ರ ಕಟ್ಟೆ ವಾಟರ್ ಸ್ಪೋರ್ಟ್ಸ್, ಬೋಟಿಂಗ್, ಕಯಾಕಿಂಗ್ ಎಲ್ಲ ಇದೆ ಇಲ್ಲಿ. ಬಾನಾನ ರೈಡ್ ಇದೆ, ಕಯಾಕಿಂಗ್ ಇದೆ. ಸಿಂಹಾಸನಪುರಿ ರೈಡರ್ಸ್ನ ಫಸ್ಟ್ ರೈಡಿಂಗ್ ಮುಗಿಸ್ಕೊಂಡು ಹಾಸನ್ಗೆ ಬಂದ್ವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಎಲ್ಲ ಕಂಟೆಂಟ್ ಕ್ರಿಯೇಟರ್ಸು, ಮೋಟೋಲಾಗರ್ಸು ಎಲ್ಲ ಬಂದಿದ್ದರು. ಎಲ್ಲರೂ ಒಂದೊಂದು ಕ್ರಿಯೇಟಿವಿಟಿ ಇತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಎಲ್ಲ ರೈಡರ್ಸ್ ಕೂಡ ಜಾಯ್ನ್ ಆಗಿ, ಸೊ ಒಗ್ಗಟ್ಟಿನಲ್ಲಿ ಬಲವಿದೆ. ಸೊ ಇದೇ ರೀತಿ ಮುಂದೆ ರೈಡಿಂಗ್ಸ್ ಪ್ಲ್ಯಾನ್ಸ್ ಕೂಡ ಆಗ್ತಾ ಇರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಯುವರ್ ಪೇಷನ್ಸ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.